ಎಲ್ಲರಿಗೂ ನಮಸ್ಕಾರ. ನನ್ನ ಯೋಯೋರುದ್ರ ಆಂಡ್ರಾಯ್ಡ್ ಟೆಕ್ ಚಾನಲ್ಗೆ ನಿಮಗೆ ಸ್ವಾಗತ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಈಗ ಬರ್ತಿರೋ ರೀಸೆಂಟ್ ಮೊಬೈಲ್ಸ್ ಒಂದು 2-3 ವರ್ಷದಿಂದ ಎಲ್ಲ ಮೊಬೈಲ್ಸ್ಗಳಿಗೂ ಈ ಡ್ಯುಯಲ್ ಸೆಲ್ಫಿ ಕ್ಯಾಮ್ರಾಸ್ಗಳು, ಡ್ಯುಯಲ್ ಕ್ಯಾಮ್ರಾಸ್ ಅಥವಾ 4 ಕ್ಯಾಮ್ರಾ ಅಥವಾ 3 ಕ್ಯಾಮ್ರಾ 5 ಕ್ಯಾಮ್ರಾಗಳು ಅದನ್ನು ಕೊಡ್ತಾಯಿದ್ದಾರೆ. ನಿಮ್ಗೆ ಅನಿಸಿರ್ಬೋದು ಯಾಕೆ ಇದನ್ನು ಕೊಡ್ತಾ ಇದ್ದಾರೆ. ಮುಂಚೆ ಹಳೆ ಫೋನ್ಸ್ಗಳಲ್ಲೆಲ್ಲ ಒಂದು ಕ್ಯಾಮ್ರಾಗೆ ಅಷ್ಟು ಚೆನ್ನಾಗಿರೋ ಫೋಟೋಸ್ ಬರ್ತಾಯಿತ್ತು. ಈಗ ಯಾಕೆ 4 ಕ್ಯಾಮ್ರಾಸ್ ಕೊಡ್ತಾರೆ ಅಥವಾ 3 ಕ್ಯಾಮ್ರಾಸ್ ಕೊಡ್ತಾರೆ ಅಂತ. ಸೊ ಅದು ಯಾಕೆ ಕೊಡ್ತಾರೆ, ಅದರಿಂದ ನಿಮಗೆ ಏನೇನು ಉಪಯೋಗ ಇದೆ, ಅದಕ್ಕೆ ಈ ಥರ ಎಲ್ಲ ಈ ಫೀಚರ್ಸ್ಗಳು ನಿಮಗೆ ಸಿಂಗಲ್ ಕ್ಯಾಮ್ರಾದಲ್ಲಿ ಸಿಗಲ್ವಾ, ಇದನ್ನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ವೀಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ಏನಾದರೂ ನನ್ನ ಯೋಯೋರುದ್ರ ಆಂಡ್ರಾಯ್ಡ್ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವೀಡಿಯೋ ನಾನು ಯಾವುದೇ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರೋಕ್ಕೋಸ್ಕರ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಪಕ್ಕದಲ್ಲಿ ಒಂದು ಲೈಕ್ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಂಬಿಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಅವರು ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವೀಡಿಯೋ. ಫಸ್ಟು ರೀಸನ್ ಬಂದುಬಿಟ್ಟು ನಿಮಗೆ ಒಂದು ಪಿಕ್ಚರ್ ಕ್ವಾಲಿಟಿ. ಅಂದರೆ ನೀವು ಮುಂಚೆ ಬರ್ತಿರೋ ಒಂದು ಕ್ಯಾಮ್ರಾ ಇರುತ್ತೆ, ಆ ಮೊಬೈಲ್ಗಿಂತ ನಿಮಗೆ 2ರಷ್ಟು ಚೆನ್ನಾಗಿರೋ ಒಂದು ಕ್ಲಾರಿಟಿನ ಈ ಡ್ಯುಯಲ್ ಕ್ಯಾಮ್ರಾ ಅಥವಾ 3 ಕ್ಯಾಮ್ರಾ ಅಥವಾ 4 ಕ್ಯಾಮ್ರಾದ ಇರೋ ಫೋನ್ಗಳಲ್ಲಿ ನಿಮಗೆ ಸಿಗುತ್ತೆ. ಹಾಗೆ ಇನ್ನೊಂದು ಬಂದುಬಿಟ್ರೆ ಒಂದು ವೈಡ್ ಆ್ಯಂಗಲ್ ಅಂತಲೇ ಹೇಳ್ಬೋದು. ಈ ವೈಡ್ ಆ್ಯಂಗಲ್ ನಿಮಗೆ ನೋಡಿರ್ಬೋದು, ನೀವು ಏನಾದ್ರು ಸಿಂಗಲ್ ಕ್ಯಾಮ್ರಾದಲ್ಲಿ ತೆಗೆದ್ರೆ, ಈಗ ಎಕ್ಸಾಂಪಲ್ ನಿಮ್ಮ ಮುಂದೆ ಒಂದು ಗ್ರೂಪ್ ನಿಂತಿದೆ, ಅದರಲ್ಲಿ 10 ಜನ ಇದ್ದಾರೆ ಗ್ರೂಪಲ್ಲಿ ಅಂದ್ಕೊಳ್ಳಿ. ನೀವು ಒಂದು ಸಿಂಗಲ್ ಕ್ಯಾಮ್ರಾದಲ್ಲಿ ತೆಗಿತಿದ್ದೀರಾ ಅಂದರೆ ಒಂದು ಡಿಸ್ಟೆನ್ಸಲ್ಲಿ ಬರೀ 4 ಜನ 5 ಜನ ಕವರ್ ಆಗ್ತಾರೆ. ಅದೇ ಡಿಸ್ಟೆನ್ಸಲ್ಲಿ ಈ 3 ಕ್ಯಾಮ್ರಾ ಇರೋ ಒಂದು ಫೋನ್ನ ತಗೊಂಡು ಅದರಲ್ಲಿ ವೈಡ್ ಆ್ಯಂಗಲ್ಗೆ ನೀವು ಸ್ವಿಚ್ ಮಾಡಿಕೊಂಡು ನೀವೇನಾದ್ರು ತೆಗೆದ್ರೆ 10 ಜನನೂ ನಿಮಗೆ ವೈಡಾಗಿ ಅದು ಫೋಟೋನ ತೆಗೆಯುತ್ತೆ. ಸೊ ಆ ಕಾರಣಕ್ಕೋಸ್ಕರ ನಿಮಗೆ 2 ಅಥವಾ 3 ಕ್ಯಾಮ್ರಾಸ್ನ ಒಂದು ಇಡ್ತಾ ಇದ್ದಾರೆ. ಅಂದರೆ ಒಂದು ಮೇಯ್ನ್ ಆಗಿ ಒಂದು ವೈಡ್ ಆ್ಯಂಗಲ್ನ ತೆಗಿಬೋದು ಅದರಲ್ಲಿ. ಅಂದರೆ ಎರಡೂ ಒಂಥರ ಒಂದೇ ಕೆಲಸ ಮಾಡ್ತವೆ ಅಂತ ನೀವು ಅಂದ್ಕೊಂಡಿರ್ತೀರ. ಆದರೆ ಇದರಲ್ಲಿ ಬರೋ ಒಂದು ಏನಿದೆ, ಈ 4-5 ಕ್ಯಾಮ್ರಾ ಕೊಡ್ತಾರೆ ಅಂದರೆ, ಒಂದು ಕ್ಯಾಮ್ರಾ ಏನಿರುತ್ತೆ ಅದರಲ್ಲಿ ಒಂದು ಮೇಯ್ನ್ ಕ್ಯಾಮ್ರಾ ಅಂತ ನೀವು ಕೇಳಿರ್ಬೋದು. ಆ ಮೇಯ್ನ್ ಕ್ಯಾಮ್ರಾ ಏನು ಮಾಡುತ್ತೆ, ಒಂದು ಪಿಕ್ಚರ್ನ ತೆಗೆಯುತ್ತೆ. ಇನ್ನೊಂದು ಅದ್ರ ಕೆಳಗಡೆ ಇರೋ ಒಂದು ಕ್ಯಾಮ್ರಾ ಏನಿರುತ್ತೆ ಅದಕ್ಕೆ ಒಂದು ಸೆನ್ಸರ್ ಹಾಕಿರ್ತಾರೆ. ಈಗ ಈ ಕ್ಯಾಮ್ರಾ ನಾನು ನೋಡ್ತಿದ್ದೀರಲ್ಲ, ಈಗ ಒಂದು ಕ್ಯಾಮ್ರಾದಲ್ಲಿ ನಾನು ನಿಮಗೆ ಕಾಣಿಸ್ತಾ ಇದ್ದೀನಿ, ಅದನ್ನು ನೀವು ವಿಡಿಯೋ ಫುಲ್ ಶೂಟ್ ಮಾಡಿರುತ್ತೆ. ಹಾಗೆ ಇನ್ನೊಂದು ಕ್ಯಾಮ್ರಾ ಏನಿರುತ್ತೆ, ನನ್ನ ಪಕ್ಕದಲ್ಲಿರೋ ಈ ಗೋಡೆಯಲ್ಲಿರ್ಬೋದು ಅದರಲ್ಲೊಂದು ಚಿಕ್ಕ ಈ ಗುಂಡೆ ಹಿಂಗೆಲ್ಲ ಹಿಂಗೆ ಆಕರ್ಸ್ಕೊಂಡಿದ್ದಾವಲ್ಲ, ಹಿಂಗೊಂಚೂರು ಗುಂಡಿ ಹಾಗೆ ನನ್ನ ಏರ್ಸ್ ಎಲ್ಲ ನೀಟಾಗಿ ಆ ಥರ ಒಂದೊಂದು ಟೆಕ್ಸ್ಚರ್ನ ಅದೊಂದು ಕ್ಲಿಯರ್ ಕಟ್ಟಾಗಿ ನಮಗೆ ಅದು ಕ್ಯಾಪ್ಚರ್ ಮಾಡ್ಕೊಳುತ್ತೆ. ಹಾಗೆ ಇನ್ನೊಂದು ಕ್ಯಾಮ್ರಾಸ್ ಬಂದುಬಿಟ್ರೆ, ಈಗ ಇನ್ನೊಂದು ಕ್ಯಾಮ್ರಾಗೆ ಬಂದರೆ ಅದು ನಮ್ಮ ಹಿಂಗಡೆ ಇರೋ ಒಂದು ಕಲರ್ ಗ್ರೇಡಿಂಗ್ ಸ್ವಲ್ಪ ಜಾಸ್ತಿ ಮಾಡುತ್ತೆ. ಒಂದು ಕ್ಯಾಮ್ರಾ ನಮ್ಮ ಪಿಕ್ಚರ್ಸ್ನ ಮೇಯ್ನ್ ಕ್ಯಾಮ್ರಾ ಆಗಿದ್ದು ಒಂದು ಮೇಯ್ನ್ ವೀಡಿಯೋನ ಶೂಟ್ ಮಾಡುತ್ತೆ. ಇನ್ನೊಂದು ಕ್ಯಾಮ್ರಾ ಅದ್ರ ಹಿಂಗಡೆ ಒಂದು ಕ್ಲಿಯರ್ ಟೆಕ್ಸ್ಚರ್ನ ಕೊಡುತ್ತೆ. ಇನ್ನೊಂದು ಕ್ಯಾಮ್ರಾ ಕಲರ್ ಗ್ರೇಡಿಂಗ್ನ ಚೆನ್ನಾಗಿ ಮಾಡುತ್ತೆ. ಸೊ ಇವಿಷ್ಟು ಈ ಕ್ಯಾಮ್ರಾದಲ್ಲಿ ನಿಮಗೆ ಈ 4-5 ಕ್ಯಾಮ್ರಾಗಳಲ್ಲಿ ಸಿಗ್ತಾ ಇರೋದು. ಹಾಗೆ ಇನ್ನೊಂದು ಆಟೋ ಫೋಕಸ್. ಈ ಆಟೋ ಫೋಕಸ್ ಅನ್ನೋದು ನಿಮಗೆ ಸಿಂಗಲ್ ಕ್ಯಾಮ್ರಾದಲ್ಲೂ ಸಿಗುತ್ತೆ, ಆದರೆ ಇಷ್ಟು ಕ್ಲಿಯರ್ ಆಗಿ ನಿಮಗೆ ಸಿಂಗಲ್ ಕ್ಯಾಮ್ರಾದಲ್ಲಿ ಸಿಗಲ್ಲ. ಯಾಕೆಂದರೆ ಈ 4-5 ಕ್ಯಾಮ್ರಾಗಳು ಏನಿರುತ್ತೆ, ಒಂದು ಮೇಯ್ನ್ ಸೆನ್ಸರ್ ಒಂದು ವೀಡಿಯೋನ ಶೂಟ್ ಮಾಡ್ತಾ ಇರುತ್ತೆ. ಹಾಗೆ ನೀವೇನಾದ್ರು ಈಗ ಹಿಂಗೆ ಕೈ ಅಡ್ಡ ಇಕ್ಕಿದ ಅಂದರೆ, ಅಡ್ಡ ಇರ್ತೀನಿ ಅಂದ್ಕೊಳ್ಳಿ ಹಿಂಗೆ, ಅಥವಾ ಈ ಬಾಟಲ್ನ ನಾನು ಹಿಂಗೆ ಅಡ್ಡ ಇಟ್ಟೆ ಅಂದ್ಕೊಳ್ಳಿ, ಆವಾಗ ಇನ್ನು ಮಿಕ್ಕಿರೋ ಒಂದು ಕ್ಯಾಮ್ರಾಸ್ಗಳು ಏನಿರುತ್ತೆ ಅದು ಸೆನ್ಸ್ ಮಾಡಿಬಿಟ್ಟು ನಿಮಗೆ ಅದನ್ನು ಫೋಕಸ್ ಮಾಡುತ್ತೆ. ಅದೊಂದು ಏನು ಆಬ್ಜೆಕ್ಟ್ನ ನಾವು ಕೈಲಿ ಇಟ್ಕೊಂಡಿರ್ತೀವಿ ಅದನ್ನೊಂದು ಫೋಕಸ್ ಮಾಡುತ್ತೆ. ಅದಕ್ಕೋಸ್ಕರ ಈ ಕ್ಯಾಮ್ರಾ ಲೆನ್ಸ್ಗಳು ಅಂದರೆ 2-3 ಕ್ಯಾಮ್ರಾಸ್ಗಳು ನಿಮಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ನಿಮಗೆ ಇಂಪಾರ್ಟೆಂಟ್ ಆಗಿರೋದು, ಹಾಗೆ ಕೆಲವೊಂದು ಈಗ ಬರ್ತಾ ಇರೋ ಒಂದು ಹೊಸ ಫೋನ್ಗಳಲ್ಲಿ ಒಂದು ಮ್ಯಾಕ್ರೋ ಲೆನ್ಸ್ ಅನ್ನೋ ಒಂದು ಲೆನ್ಸ್ನ ಆಗ್ತಾ ಬರ್ತಾ ಇದ್ದಾರೆ. ಅದೊಂದು ಕ್ಯಾಮ್ರಾ. ಈಗ ಒಂದು ಮೇನ್ ಸೆನ್ಸರ್ ಆಗಿರುತ್ತೆ, ಒಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಆಗಿರುತ್ತೆ, ಇನ್ನೊಂದು ಮ್ಯಾಕ್ರೋ ಲೆನ್ಸ್ ಕೊಟ್ಟಿರ್ತಾರೆ, ಇನ್ನೊಂದು ಡೆಪ್ತ್ ಸೆನ್ಸರ್ಗಳನ್ನ ಕೊಟ್ಟಿರ್ತಾರೆ. ಇದೇ ಥರ ಅದು ಮ್ಯಾಕ್ರೋ ಲೆನ್ಸ್ ಅಂತ ಒಂದು ಕೊಟ್ಟಿರ್ತಾರೆ. ಅದು ನಿಮಗೆ ಏನು ಮಾಡುತ್ತೆ ಅಂದರೆ, ನೀವು ನಿಮ್ಮ ಮೊಬೈಲ್ಸ್ಗಳಲ್ಲಿ ಅಂದರೆ ಈಗ ರೀಸೆಂಟಾಗಿ ಏನಾದ್ರು ಮೊಬೈಲ್ ತಗೊಂಡಿದ್ರೆ ಅದರಲ್ಲಿ ಕ್ಯಾಮ್ರಾ ಹೋಗಿ ನೀವು ಮ್ಯಾಕ್ರೋ ಫೀಚರ್ನ ನೀವು ಆನ್ ಮಾಡ್ಕೋಬೇಕಾಗುತ್ತೆ. ಆಗ ಮ್ಯಾಕ್ರೋ ಫೀಚರ್ನ ನೀವು ಆನ್ ಮಾಡಿಕೊಂಡು, ಈಗ ನೀವೇನಾದ್ರು ಆನ್ ಮಾಡಿಕೊಂಡು ನೋಡಿ, ಈ ಕಲ್ಲು ನಿಮಗೆ ಫೋಕಸ್ ಆಗ್ತಿಲ್ಲ, ಯಾಕೆಂದರೆ ನಂದು ಸಿಂಗಲ್ ಕ್ಯಾಮ್ರಾ. ಸಾರಿ, ಈ ಕಲ್ಲನ್ನ ನೀವೇನಾದ್ರು ಆ ಮ್ಯಾಕ್ರೋ ಲೆನ್ಸ್ ಮುಂದೆ ಇಟ್ಕೊಂಡ್ರೆ ನಿಮಗೆ ಯಾವ ರೀತಿ ನೀವು ಮೈಕ್ರೋಸ್ಕೋಪಲ್ಲಿ ನೋಡ್ತೀರಾ, ಅಂದರೆ ಅಷ್ಟೊಂದು ಕ್ಲಿಯರ್ ಕಟ್ಟಾಗಿ ಮೈಕ್ರೋಸ್ಕೋಪ್ ಥರ ಬರೋಲ್ಲ. ಒಟ್ಟು ಮೈಕ್ರೋಸ್ಕೋಪಲ್ಲಿ ಯಾವ ಥರ ನೋಡ್ತೀರಾ ಅಷ್ಟು ಆ ಕಲ್ಲಿನ ಒಳಗಡೆ ಅಂದರೆ ಆ ಕಲ್ಲನ್ನ ನೀಟಾಗಿ ಫೋಕಸ್ ಮಾಡಿ ಅದೊಂದು ಫೋಟೋ ತೆಗೆಯುತ್ತೆ. ಆ ಕಲ್ಲಲ್ಲಿರುವ ನಿಮ್ಮ ಒಂದು ಏನೇನು ಟೆಕ್ಸ್ಚರ್ ಇರುತ್ತೆ ಅದನ್ನು ಕ್ಲಿಯರಾಗಿ ತೆಗೆಯುತ್ತೆ. ಅದು ಮ್ಯಾಕ್ರೋ ಲೆನ್ಸ್ ಒಂದೇ ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ ಅದು ಮೈನ್ ಸೆನ್ಸರ್ನ ಮಾಡೋಕ್ಕಾಗಲ್ಲ. ಮೈನ್ ಸೆನ್ಸರು ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಹಾಗೆ ಇದು ಮ್ಯಾಕ್ರೋ ಲೆನ್ಸು ಸ್ವಲ್ಪ ಡೀಪಾಗಿ ಹೋಗುತ್ತೆ. ಹಾಗೆ ಇನ್ನೊಂದು, ನಿಮಗೆ ಸಿಂಗಲ್ ಕ್ಯಾಮ್ರಾಗಿಂತ ಈ ವೈಡ್ 3-4 ಕ್ಯಾಮ್ರಾಗಳು ಇದ್ದಾಗ ನಿಮಗೆ ಸ್ವಲ್ಪ ಝೂಮ್ ಜಾಸ್ತಿ ಇರುತ್ತೆ.
ಈಗ ಸಿಂಗಲ್ ಕ್ಯಾಮ್ರಾನೇ ತೊಗೊಳ್ಳಿ, ನೀವೇನಾದರೂ ಝೂಮ್ ಮಾಡ್ತಿದ್ದೀರಾ ಅಂದರೆ ಸ್ವಲ್ಪ ಬ್ಲರ್ ಆಗುತ್ತೆ. ಅದೇ ಈ 4-5 ಕ್ಯಾಮ್ರಾಗಳಲ್ಲಿ ನಿಮಗೆ 10x ಝೂಮ್ವರೆಗೂ ಕೊಟ್ಟಿರ್ತಾರೆ. ಈ 10x ಝೂಮ್ ಯಾಕೆ ಕೊಡ್ತಾರೆ ಅಂದರೆ, ನೀವು ಸಿಂಗಲ್ ಕ್ಯಾಮ್ರಾದಲ್ಲಿ ಬರೀ 4x ಕೊಟ್ಟಿರ್ತಾರೆ. 4x ಅಂದರೆ ಸ್ವಲ್ಪ ಬ್ಲರ್ ಆಗ್ತಾ ಬರುತ್ತೆ. ಅದೇ ಈ 10x ಕೊಟ್ಟರೆ 10xಲ್ಲಿ ಪೂರ್ತಿ ಬ್ಲರ್ ಆಗುತ್ತೆ. ಆದರೆ 4xನ ನೀವು ತಗೊಂಡ್ರೆ ಅಷ್ಟು ಬ್ಲರ್ ಆಗಲ್ಲ. ಯಾಕೆಂದರೆ ನೀವು 4xನ ನೀವೇನಾದ್ರು ಝೂಮ್ ಮಾಡಿರ್ತೀರ ಅಂದ್ಕೊಳ್ಳಿ, ಒಂದು ಮೈನ್ ಕ್ಯಾಮ್ರಾದಲ್ಲಿ ಝೂಮ್ ಮಾಡ್ತಾ ಇರುತ್ತೆ, ಇನ್ನು ಪಕ್ಕದಲ್ಲಿರೋ 2 ಕ್ಯಾಮ್ರಾಸ್ಗಳು ಅದರ ಟೆಕ್ಸ್ಚರ್ಗಳನ್ನ ಬಿಲ್ಡ್ ಮಾಡ್ತಾ ಇರ್ತಾರೆ. ಅಂದರೆ ಟೆಕ್ಸ್ಚರ್ನ ಸ್ವಲ್ಪ ಕ್ಲಿಯರ್ ಲೈನ್ಸ್ ಆಗಿ ಮಾಡ್ತಾ ಇರ್ತವೆ. ಸೊ ಅದಕ್ಕೋಸ್ಕರ ಈ 3 ಅಥವಾ 4 ಕ್ಯಾಮ್ರಾಸ್ಗಳು ನಿಮಗೆ ಹೆಲ್ಪ್ ಮಾಡುತ್ತೆ. ಹಾಗೆ ಇನ್ನೊಂದು, ನೀವು ವೀಡಿಯೋ ಶೂಟ್ ಮಾಡ್ತಾ ಇರ್ತೀರ ಅಂದ್ಕೊಳ್ಳಿ. ನನ್ನ ವೀಡಿಯೋ ಹೀಗೆ ಇದೆ ಅಂದರೆ, ಯಾಕೆಂದರೆ ನಂದು ಸಿಂಗಲ್ ಕ್ಯಾಮ್ರಾದಲ್ಲಿ ಆಗಿರೋದು. ಅದೇ ನೀವೇನಾದರೂ 3-4 ಇರೋ ಒಂದು ಕ್ಯಾಮ್ರಾಸ್ಗಳಲ್ಲಿ ಒಂದು ಪ್ಲೇಸ್ ತಗೊಳ್ಳಿ, ಅದರಲ್ಲಿ 2 ಕ್ಯಾಮ್ರಾ ಇದೆ, ಮತ್ತೊಂದು 3 ಕ್ಯಾಮ್ರಾದು 4 ಕ್ಯಾಮ್ರಾದು ಈ ಥರ ಇದೆ. ಅದರಲ್ಲಿ ಸ್ವಲ್ಪ ಇನ್ನೊಂದು ಮೈನ್ ಸೆನ್ಸರ್ ಬಂದುಬಿಟ್ಟು ನಿಮಗೆ ವೀಡಿಯೋನ ಶೂಟ್ ಮಾಡ್ತಾ ಇರುತ್ತೆ. 4K ಆಗ್ಬೋದು ಅಥವಾ 1080pಯಲ್ಲಿ ಶೂಟ್ ಮಾಡ್ತಾ ಇರುತ್ತೆ. ಆಯಿತಾ? ಈ 1080pಯಲ್ಲಿ ಶೂಟ್ ಮಾಡ್ತಾ ಇರುತ್ತೆ. ಅವಾಗ ಇನ್ನೊಂದು ನೆಕ್ಸ್ಟ್ ಲೆನ್ಸ್ ಏನಿರುತ್ತೆ, ಆ ಲೆನ್ಸ್ಗಳು ನಿಮಗೆ ಕಲರ್ ಗ್ರೇಡಿಂಗ್ ಮಾಡ್ತಾ ಇರುತ್ತೆ. ಎಕ್ಸಾಂಪಲ್ ತೊಗೊಳ್ಳಿ, ಇದು ನಾನು ಮಾಮೂಲಿ ಕ್ಯಾಮ್ರಾದಲ್ಲಿ ಶೂಟ್ ಮಾಡೋದು ಒಂದು ಪ್ಲೇಸ್ ಅಲ್ಲ ನೋಡಿ. ಈ ರೀತಿ ಒಂದು ಶೂಟ್ ಆಗ್ತಿರೋ ಒಂದು ವಿಡಿಯೋ ಏನಿರುತ್ತೆ, ಅದರಲ್ಲಿ ಕಲರ್ ಗ್ರೇಡಿಂಗ್ ಆದಾಗ ಈ ಥರ ಒಂದು ವೀಡಿಯೋಸ್ ಬರುತ್ತೆ. ಅಂದರೆ ಫುಲ್ ಸ್ಯಾಚುರೇಷನ್ ಮಾಡುತ್ತೆ ಸ್ವಲ್ಪ ವೀಡಿಯೋನ. ಇದು ವೈಟ್ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಇದು ಸ್ವಲ್ಪ ನೀಟಾಗಿ ಕಾಣೋ ಥರ ಮಾಡಿ. ಮೈನ್ ಸೆನ್ಸರ್ ವರ್ಕ್ ಆಗಿರಲ್ಲ, ಪಕ್ಕದಲ್ಲಿರೋ ಸೆನ್ಸರ್ದು ಒಂದು ವರ್ಕ್ ಆಗಿರುತ್ತೆ. ಅದಕ್ಕೋಸ್ಕರ ಏನದು ಕಷ್ಟನೇ ಇರಲ್ಲ. ಸೊ ಅದಕ್ಕೋಸ್ಕರ ಅದನ್ನ ಎಲ್ಲ ಕಲರ್ ಗ್ರೇಡಿಂಗ್ನ ಕೊಟ್ಟಿರ್ತಾರೆ. ಸೊ ನೀವೀಗ ಕೇಳ್ತಾ ಇರ್ಬೋದು, ಏನು ಈ ಮೊಬೈಲ್ಸಲ್ಲಿ ಈ ಥರ 4-5 ಕ್ಯಾಮ್ರಾ ಕೊಟ್ಟಿರ್ತಾರೆ, ಆದರೂ ಆ ಥರ ತೆಗೆಯುತ್ತೆ. ಆದರೆ DSLRಲ್ಲಿ ಸಿಂಗಲ್ ಕ್ಯಾಮ್ರಾನೇ ಯಾಕೆ ಅಷ್ಟೊಂದು ನೀಟಾಗಿ ನಿಮಗೆ ಕಲರ್ ಗ್ರೇಡಿಂಗು ಹಾಗೆ ಪಿಕ್ಚರ್ ಕ್ವಾಲಿಟಿ ಒಂದು ಫುಲ್ ಟೆಕ್ಸ್ಚರ್ನ ಕೊಡುತ್ತೆ ಅಂತ ನೀವು ಕೇಳ್ತಿರ್ಬೋದು. ಸೊ ಅದು ಏನಂದರೆ, ಈ ಮೊಬೈಲ್ಸ್ ಅಂದರೆ ನಿಮಗೆ ಒಂದು ಕಾಲ್ ಫೀಚರ್ ಮಾಡ್ಬೋದು ಇದರಲ್ಲಿ. ಹಾಗೆ ಒಂದು ನೀವು ವೀಡಿಯೋಸ್ಗಳನ್ನ ನೋಡ್ಬೋದು, ಡಿಸ್ಪ್ಲೇ ಇದೆ, ವೀಡಿಯೋಸ್ ನೋಡ್ಬೋದು, ಕಾಲ್ ಮಾಡ್ಬೋದು, ಹಾಗೆ ಒಂದು ರೆಕಾರ್ಡಿಂಗ್ ಮಾಡ್ಬೋದು, ನಿಮಗೆ ಬೇರೆ ಅವ್ರು ಕನೆಕ್ಷನ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು. ಎಲ್ಲೇ ಹೆವಿ ವರ್ಕಿಗೆ ನಿಮ್ಮ ಮೊಬೈಲ್ ಯೂಸ್ ಆಗುತ್ತೆ. ಅದು ಒಂದು ಕ್ಯಾಮ್ರಾಗೆ ಅಂತಲೇ ಒಂದು ಮಾಡಿರಲ್ಲ. ಈಗ DSLR ತೊಗೊಳ್ಳಿ, ಅದರಲ್ಲಿ ಒಂದು ವೀಡಿಯೋ ಮಾಡ್ಬೋದು ಅಥವಾ ಫೋಟೋ ತೆಗಿಬೋದು, ಅದರಲ್ಲಿ ನೀವು ಕಾಲ್ ಮಾಡೋಕ್ಕಾಗಲ್ಲ. ನೋಡಿ, ಇಷ್ಟೊಂದು ಫೀಚರ್ಸ್ ಅದು ಕ್ಯಾಮ್ರಲ್ಲಿ ಕೊಡಲ್ಲ. ನೀವು 35,000 ಕೊಟ್ಟು ಮೊಬೈಲ್ ತಗೊಳ್ಳೋದು ಒಂದೇ, 35,000 ಕೊಟ್ಟು ಮೊಬೈಲ್ ತಗೊಂಡ್ರೆ ನೀವು ಬರೀ ಅದರಲ್ಲಿ ಬೇರೆ ಫೀಚರ್ಸ್ ಬರ್ತವೆ. ಅದೇ 35,000 ಕೊಟ್ಟು ನೀವು DSLR ಕ್ಯಾಮ್ರಾ ತೊಗೊಂಡ್ರೆ ಬರೀ ನೀವು ಫೋಟೋ ತೆಗಿಬೋದು ಅದರಲ್ಲಿ. ಸೊ ಇದೇ ಕಾರಣಕ್ಕೋಸ್ಕರ ಅದರಲ್ಲಿ ತುಂಬಾ ಫೋಕಸ್ ಮಾಡಿರ್ತಾರೆ ಕ್ಯಾಮ್ರಾ ಬಗ್ಗೆ. DSLR ಕ್ಯಾಮ್ರಾ ಬಗ್ಗೆನೇ ಫೋಕಸ್ ಮಾಡಬೇಕಲ್ಲಿ, ಆಯಿತಾ? ಏಕೆಂದರೆ ಕ್ಯಾಮ್ರಾನೇ ಇರೋದು. ಅದೇ ಈ ಮೊಬೈಲ್ ತಗೊಂಡ್ರೆ ಸ್ವಲ್ಪ ಎಲ್ಲೋ ಕ್ಯಾಮ್ರಾ ಬಗ್ಗೆ ಕೊಟ್ಟಿರ್ತಾರೆ. ಅದಕ್ಕೋಸ್ಕರ ಇನ್ನು 3-4 ಕ್ಯಾಮ್ರಾಸ್ನ ಕೊಟ್ಟಿರ್ತಾರೆ. ಹಂಗೆ ಸ್ವಲ್ಪ ಟೆಕ್ಸ್ಚರ್ ತೆಗಿತಾರೆ. DSLR ಹಂಗಲ್ಲ, ಒಂದಕ್ಕೆ ಜಾಸ್ತಿ ಕಾನ್ಸಂಟ್ರೇಟ್ ಆಗಿ ಮಾಡಿರ್ತಾರೆ. ಅದರಲ್ಲಿ ಲೆನ್ಸ್ಗಳೆಲ್ಲ ಚೇಂಜ್ ಮಾಡ್ಕೊತಿರ್ಬೋದು. ಆದರೆ ಈ ಮೊಬೈಲ್ಸಲ್ಲಿ ಲೆನ್ಸ್ನ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಕ್ಕಲ್ಲ. ಅದಕ್ಕೋಸ್ಕರ ಇನ್ಬಿಲ್ಟ್ ಲೆನ್ಸ್ನ ಕೊಟ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಈ DSLR ಬೇರೆ, ಮೊಬೈಲೇ ಬೇರೆ ಅಂತ ಹೇಳ್ಬೋದು. ಈಗ ಬರ್ತಿರೋ ಕ್ಯಾಮ್ರಾ ಬಿಡಿ, ಮೊಬೈಲ್ಸಲ್ಲಿ DSLR ಥರನೇ ಬರ್ತಾಯಿದೆ. ಸ್ಯಾಮ್ಸಂಗ್ ಅಲ್ಟ್ರಾ 20 ಅದೆಲ್ಲ ನೋಡಿರ್ಬೋದಲ್ಲ, ಅದೆಲ್ಲ ಅಷ್ಟು ಚೆನ್ನಾಗಿದೆ. ಸೊ ಇದಿಷ್ಟು ಒಂದು ವಿಷಯ ಆಗಿತ್ತು, ನಾನು ನಿಮ್ಮ ಮುಂದೆ ಒಂದು ಹೇಳೋಣ ಅಂತ ಬಂದಿದ್ದು. ಸೊ ಹೋಪ್ ನಿಮಗೆ ಈ ವಿಷಯ ನಿಮಗೆ ಗೊತ್ತಾಗಿರುತ್ತೆ. ಗೊತ್ತಿತ್ತು ಅಂತ ಕಮೆಂಟ್ ಮಾಡಿಬಿಡಿ. ನೆಗೆಟಿವ್ ಕಮೆಂಟ್ ಮಾಡೋರು ಮಾಡ್ಕೊಳ್ಳಿ, ಆಯ್ತಾ? ಒಂದು ಲೈಕ್ ಮಾಡಿ, ಇಲ್ಲ ಅಂದರೆ ಬೇಡ. ಹಾಗೆ ಒಂದು ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಬಾಯ್.